ಪರಪ್ಪನ ಅಗ್ರಹಾರ ಜೈಲಿನೊಳಗೆ ನಡೆಯುತ್ತಿರುವ ಅಕ್ರಮಗಳು ಒಂದೊಂದಲ್ಲ. ಅಪರಾಧ ಕೃತ್ಯ ಎಸಗಿ ಜೈಲು ಸೇರುವ ಕೈದಿಗಳ ಪಾಲಿನ ಹೈಫೈ ಅಡ್ಡೆಯಾಗಿದೆ. ಹಣ ಕೊಟ್ಟರೆ ರಾತ್ರೋರಾತ್ರಿ ಜೈಲು ರೆಸಾರ್ಟ್ ಹೈಫೈ ಹೋಟೆಲ್ ಆಗಿ ಬದಲಾಗುತ್ತೆ. ಅಕ್ರಮಗಳಿಗೆ ಬ್ರೇಕ್ ಹಾಕಬೇಕಾದ ಜೈಲಾಧಿಕಾರಿಗಳೇ ಲಕ್ಷ ಲಕ್ಷ ಹಣ ಪಡೆದು ಕೈದಿಗಳ ಕಳ್ಳಾಟಕ್ಕೆ ರಾಜ್ಯಾತಿಥ್ಯ ನೀಡ್ತಿರುವುದು ಬಟಾಬಯಲಾಗಿದೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಗ್ಯಾರಂಟಿ ನ್ಯೂಸ್ನಲ್ಲಿ ಬಟಾಬಯಲು. ರೌಡಿ ಶೀಟರ್ ಗುಬ್ಬಜ್ಜಿ ಸೀನಾಗೆ ಹೈಫೈ ಅಡ್ಡೆ ಆಯ್ತಾ ಪರಪ್ಪನ ಅಗ್ರಹಾರ. ಮನಪರಿವರ್ತನೆಗೆ ಜಾಗ ಆಗಬೇಕಿದ್ದ ಜೈಲು ಕೈದಿಗಳಿಗೆ ಯೂನಿವರ್ಸಿಟಿ. ಪರಪ್ಪನ ಅಗ್ರಹಾರ ಜೈಲು ಅಪರಾಧ ಕೃತ್ಯ ನಡೆಸಿದವರ ಪಾಲಿನ ಮನಪರಿವರ್ತನೆಯ ಜಾಗವಾಗದೆ ಕೈದಿಗಳ ಪಾಲಿನ ಹೈಫೈ ತಾಣವಾಗಿದೆ. ಕಳೆದ 4-5 ದಿನಗಳ ಹಿಂದೆಯಷ್ಟೇ ನಟೋರಿಯಸ್ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಜ್ಜಿ ಸೀನಾ ಜೈಲಿನೊಳಗೆ ಕೇಕ್ ಕಟ್ ಮಾಡಿ ತನ್ನ ಸಹಚರರ ಜೊತೆಗೆ ಅದ್ದೂರಿಯಾಗಿ ಬರ್ತ್ಡೇ ಆಚರಿಸಿಕೊಂಡಿದ್ದ. ಹೀಗಿರುವಾಗಲೇ ಗುಬ್ಬಜ್ಜಿ ಸೀನಾ ಮತ್ತು ಆತನ ಸಹಚರರ ಮತ್ತಷ್ಟು ಕಳ್ಳಾಟ ಬಯಲಾಗಿದೆ. ಜೈಲಿನ ಟವರ್ 1ರ 6ನೇ ಬ್ಯಾರಕ್ನಲ್ಲಿನ 7ನೇ ಕೊಠಡಿಯಲ್ಲಿರುವ ಸೀನಾ ಅಂಡ್ ಗ್ಯಾಂಗ್ನ ಐಷಾರಾಮಿ ಲೈಫ್ ನೋಡಿದ್ರೆ ಇದು ಜೈಲ ಅಥವಾ 5 ಸ್ಟಾರ್ ಹೋಟೆಲ್ ಎನ್ನುವಂತಿದೆ. ಸೀನಾ ಅಂಡ್ ಗ್ಯಾಂಗ್ ಇರುವ ಕೊಠಡಿಯಲ್ಲಿ LED ಟಿವಿ, ಅಡುಗೆ ಮಾಡಿಕೊಳ್ಳಲು ಸ್ಟವ್, ಪಾತ್ರೆ, ಅಡುಗೆ ಪದಾರ್ಥಗಳು, ಮೊಟ್ಟೆ ಟ್ರೇಗಳು, ಮಾಂಸ, ಚಿಕನ್, ಮೊಬೈಲ್ಗಳು, ಚಾರ್ಜರ್ಗಳು, ಪಾರ್ಟಿ ಮಾಡಲು ಸೌಂಡ್ ಬಾಕ್ಸ್, ಹೀಗೆ ಎಲ್ಲಾ ರೀತಿಯ ರಾಜಾತಿಥ್ಯವನ್ನ ಪಡೆದಿದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ರೌಡಿ ಶೀಟರ್ ಗುಬ್ಬಜ್ಜಿ ಸೀನಾ ಕೈಯಲ್ಲಿ ಪಾರಿವಾಳ ಹಿಡಿದು ಬಿಂದಾಸ್ ಫೋಟೋಶೂಟ್ ಮಾಡಿಸಿದ್ದಾನೆ. ಫೋಟೋಶೂಟ್ ಬಳಿಕ ಅದೇ ಪಾರಿವಾಳವನ್ನೇ ಭಕ್ಷ್ಯ ಭೋಜನವಾಗಿ ಸವಿದಿದ್ದಾನೆ. ಗುಬ್ಬಜ್ಜಿ ಸೀನಾ ಅಂಡ್ ಗ್ಯಾಂಗ್ ಹೊಸ ಬಟ್ಟೆ ಧರಿಸಿ ಯೇಸು ಕ್ರಿಸ್ತನ ಮುಂದೆ ನಿಂತು ಗ್ರೂಪ್ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಕ್ವಾರಂಟೈನ್ ಜೈಲಿನಲ್ಲಿ ಲಾಕ್ ಆಗಿ ಹಾಸಿಗೆ, ದಿಂಬು ಸೇರಿದಂತೆ ಕನಿಷ್ಠ ಸೌಲಭ್ಯ ಸಿಗದೆ ಪರದಾಡುತ್ತಿದ್ದಾರೆ. ಹಾಸಿಗೆ, ದಿಂಬು ಕೋರಿ ಕೋರ್ಟ್ ಮೊರೆ ಹೋಗಿದ್ದು ಕೋರ್ಟ್ ಅನುಮತಿಗೂ ಕೂಡ ಜೈಲಧಿಕಾರಿಗಳು ಕಿಮ್ಮತ್ತು ಕೊಟ್ಟಿಲ್ಲ ಎಂದು ಆರೋಪಗಳು ಕೇಳಿಬಂದಿದೆ. ಈಗ ರೌಡಿ ಶೀಟರ್ ಗುಬ್ಬಜ್ಜಿ ಸೀನಾ ಜೈಲಿನಲ್ಲಿ ಹೈಫೈ ಲೀಡ್ ಮಾಡ್ತಿರೋದು ಡಿ ಬಾಸ್ ಅಭಿಮಾನಿಗಳು ಕಣ್ಣು ಕೆಂಪಾಗಿಸಿದೆ ಎನ್ನಲಾಗ್ತಾ ಇದೆ. ಕಳೆದ 4-5 ದಿನಗಳಿಂದ ಜೈಲಿನ ಅಕ್ರಮಗಳನ್ನ ಫೋಟೋ, ವಿಡಿಯೋಗಳ ಸಾಕ್ಷಿ ಸಮೇತವಾಗಿ ಮಾಧ್ಯಮಗಳು ಬಯಲಿಗೆಳೆದ್ರೂ ಕೂಡ ರಾಜಾತಿಥ್ಯ ನೀಡಿದ ಜೈಲಧಿಕಾರಿಗಳು ಮತ್ತು ಸಿಬ್ಬಂದಿ ವಿರುದ್ಧ ಕ್ರಮವಾಗಿಲ್ಲ. ದರ್ಶನ್ ರಾಜಾತಿಥ್ಯದ ಬಳಿಕ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರೂ ಕೂಡ ಜೈಲಿನಲ್ಲಿ ನಡೆಯುತ್ತಿರುವ ಕರ್ಮಕಾಂಡಗಳು ಮಾತ್ರ ನಿಲ್ತಿಲ್ಲ. ಜೈಲಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕೃಪಾ ಕಟಾಕ್ಷದಿಂದ ಗುಬ್ಬಜ್ಜಿ ಅಂಡ್ ಟೀಮ್ ಐಷಾರಾಮಿ ಜೀವನ ನಡೆಸುತ್ತಿದ್ದು ಗೃಹ ಇಲಾಖೆ ಜೈಲಿನ ಅಕ್ರಮಗಳಿಗೆ ಬ್ರೇಕ್ ಹಾಕುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.